ಎಲ್ಲರಿಗೂ ನಮಸ್ಕಾರಗಳು. ಪೂಜ್ಯರು ಕೇಳಿಸ್ಕೊಳ್ಳಿ, ಪೂಜ್ಯರು ಆತ್ಮೀಯರು ಶಶಿಕಾಂತ್ ಗುರೂಜಿರವರಿಗೆ, ಅದೇ ರೀತಿ ರೈತ ಬಂಧು ರೈತ ಮುಖಂಡ ಚಿನ್ನಪ್ಪ ಪೂಜಾರವರಿಗೆ, ರೈತ ಮುಖಂಡ ಪವಾರ್ ಅವರಿಗೆ, ಸುಭಾಷ್ ಅವರಿಗೆ, ಇಲ್ಲಿ ಉಪಸ್ಥಿತಿರುವಂತ ಎಲ್ಲ ರೈತ ಮಿತ್ರರಿಗೆ, ನನ್ನ ಸಹೋದ್ಯೋಗಿಗಳು, ನಮ್ಮ ಅಡಿಷನಲ್ SP ರವರಿಗೂ, AC ಸಂಪಗಾವಿರವರಿಗೂ, ಇಲ್ಲಿ ಉಪಸ್ಥಿತಿರುವಂತ ಎಲ್ಲ ಮಾಧ್ಯಮದ ಸನ್ಮಿತ್ರರಿಗೂ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ಮೊಟ್ಟ ಮೊದಲನೇದಾಗಿ ಇಷ್ಟು ಬಿಸಿಲಲ್ಲಿ ತಾವೆಲ್ಲರೂ ಸುಮಾರು 5 ತಾಸಿಂದ ಕೂತ್ಕೊಂಡಿದ್ದೀರಿ. ಈ ತರ ಕಷ್ಟಗಳು ತಮಗೆ ಎದುರಾಗಬಾರದಂತ ಹೇಳಿ ನಾನು ದೇವರಿಗೆ ಕೋರ್ಕೊಳ್ತಾ ಇದ್ದೆ. ನನಗೀಗ ಆಫೀಸಲ್ಲಿ ಕೂತ್ಕೊಂಡೀಗ ಬಿಸಿಲು ಅಭ್ಯಾಸ ಹೋಯ್ತು. ಆದ್ರೆ ಚಿನ್ನಪ್ಪರವರಿಂದ ಮತ್ತೆ ಹಿಂಗ ನನಗೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳಿ ಅವ್ರದ್ದು ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲಾ ಬೇಡಿಕೆಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ಎಲ್ಲಾ ಬೇಡಿಕೆಗಳನ್ನು ನಾನು ಒಪ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಕಾರ್ಖಾನೆಗಳ MDಗಳ ಜೊತೆ ಸಭೆ ಮಾಡ್ಬೇಕಂತ ಗುರುಜಿರವರು ನನಗೆ 8 ದಿವಸದ ಒಳಗಡೆ ಮಾಡಿ ಅಂತ ಏನ್ ಹೇಳಿದ್ದಾರೆ, ಬರೋ 4 ದಿವಸ ಒಳಗಡೆ ಆ ಸಭೆಯನ್ನು ನಾನು ಇಟ್ಕೊಳ್ತೀನಿ. ಅದೇ ರೀತಿ ಚುನ್ನಪ್ಪರವರು FRP ಬಗ್ಗೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಬಗ್ಗೆ, ಮತ್ತೆ APMC ಇಂದ ನಮ್ಮ ಡಿಜಿಟಲ್ ತೂಕದ ಸೇತುವೆ ಏನಿದೆ ಅದರ ಬಗ್ಗೆ, ಹಾಗೂ ಕನಿಷ್ಠ ದರ ಬಗ್ಗೆ ಏನೇನು ಪ್ರಸ್ತಾಪಗಳನ್ನು ಮಾಡಿದ್ದಾರೆ, ನಾನು ವಿಸ್ತಾರವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ಪರವಾಗಿ ಎಲ್ಲಾ ಕಾರ್ಖಾನೆಗಳ MD ಮೇಲೆ ಒತ್ತಾಯನೂ ಮಾಡ್ತೀನಿ, ಒತ್ತಡನೂ ಹಾಕ್ತೀನಿ. ಬಿಸಿಲು ಜಾಸ್ತಿ ಆಗಿದೆ. ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ. ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರನೂ ಮಾಡಿದ್ದೇವೆ. ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೆ ಉತ್ತರದಲ್ಲಿ ನಾನು ಏನ್ ಹೇಳಬೇಕೋ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ, ನಾವು ಹೌದು ಈಗ ನವೆಂಬರ್ 1 ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲೂ ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ. ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲೂ ಆಗಬಾರ್ದಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ MDಗಳಿಗೆ ನಾನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಯಾರು ನವೆಂಬರ್ 1 ಒಳಗಡೆ ಕ್ರಷಿಂಗ್ ಶುರು ಮಾಡಬಾರ್ದು, ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ತಗೊಳ್ತೀವಿ. ಯಾರೇ ಇರಲಿ ನಮ್ಮ ಮುಖಂಡರ ಜೊತೆ ಈ ಸಭೆ ಆದ ನಂತರ ನಾವು ಮತ್ತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಚುನ್ನಪ್ಪರವರು ಹಾಗೂ ಗುರುಜಿರವರು ಹಾಗೂ ಪವಾರ್ ಅವರು, ಸುಭಾಷ್ ಅವರು ಏನ್ ಹೇಳಿದ್ದಾರೆ, ನಿಮ್ಮ ನಿರೀಕ್ಷೆ ಏನಿದೆ, ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು, ನನ್ನ SP ಅವರು, ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ತಮಗೆ ನಾನು ಹೇಳ್ತಾ ಇದ್ದೀನಿ. ಈಗ ವಿಷಯ ನಾವು ಜಿಲ್ಲಾಡಳಿತಕ್ಕೆ ಏನ್ ಜವಾಬ್ದಾರಿ ಇತ್ತು, ಇವತ್ತು ಸಭೆಯನ್ನು ಕರಿಬೇಕಾಗಿ ಸಭೆಯನ್ನು ಕರಿತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೂಡ ಭರವಸೆ ಕೊಟ್ಟರು. ಇವತ್ತೇನ ತಾವ ಕಾರ್ಖಾನೆ ಅವರು